ಅಲ್ಲ, ಚುನಾವಣೆ ಬಂದಾಗಲೇ ನೀವೆಲ್ಲ ಹೊರಗಡೆ ನೋಡೋದು, ನಿಮ್ಮ ಅಭ್ಯರ್ಥಿಗಳನ್ನ ನೀವು ಎದುರುಗಡೆ ನೋಡೋದು, ನಿಮ್ಮ ಮನೆ ಹತ್ರ ಬರೋ ಚುನಾವಣೆ ಬಂದಾಗಲೇ. ಅಲ್ಲ ಅಲ್ಲ ಅಲ್ಲ, ಕೇಳ್ತೀನಿ ಕೇಳಿ. ಆ ಪಾರ್ಟಿ ಎಲೆಕ್ಷನ್ನೇ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕೆ ಇಟ್ಟಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ ಹೋಗ್ಲಿ? ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು, ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ತಿಳ್ಕೊಬೇಕು, ಅವ್ನ ಅಭ್ಯರ್ಥಿ ಒಳ್ಳೆಯವನ ಕೆಟ್ಟವನ ತಿಳ್ಕೊಬೇಕು. ಇವಾಗ ಹಂಗಲ್ಲ, ನಾನು ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಕೊಟ್ಟರೆ ನೀವು ಓಟ್ ಹಾಕ್ತೀರಾ ನನ್ನ ನಂಬಿಟ್ಟು ಅಲ್ವಾ? ಅದಾಗಬಾರ್ದಲ್ಲ ಇವರೇ. ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ, ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದ್ದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಹೇಳಿ, ನಾನು ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನು ಯಾರು ಇಲ್ಲ ಅಂತ ಹೇಳೋದಕ್ಕೆ? ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ ಹೇಳಿ? ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು, ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗಿ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು, ನೋಟಾಗಿ ಹಾಕ್ತಿವಿ ಅಂತ. ನೋಟಾಗಿ ಹಾಕಿದ್ರೆ ಏನಾರ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವರೇ? ಅದು ಇದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟ್ ಹಾಕಕ್ಕೆ ಏನ್ ಪ್ರಯೋಜನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ, ನಮಗ್ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು, ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಅನರ್ಹರಾಗಬೇಕು. ನನ್ ಆಫ್ ದಿ ಎಬೋ ಅಂದ್ರೆ, ಇವ್ರು ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ, ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರೋದು ಹೇಳಿ.